ಮನುಷ್ಯನಿಗೆ ಉಪನಯನ ಎಂಬತಕ್ಕಂಥದ್ದು ಎರಡನೆಯ ಜನ್ಮ ಅಂತ ಹೇಳ್ತಾರೆ, ದ್ವಿಜ ಅಂತ. ಅವನು ಮೊದಲು ತಾಯಿಯ ಗರ್ಭದಿಂದ ಹುಟ್ಟಿರ್ತಾನೆ, ಅನಂತರ ಪುನಃ ಅವನು ಉಪನಯನ ಸಂಸ್ಕಾರವನ್ನು ಹೊಂದಿ ಅವನು ಎರಡನೇ ಜನ್ಮವನ್ನು ಪಡಿತಾನೆ. ಅದರಿಂದ ಅವನಿಗೆ ದ್ವಿಜ ಅಂತ ಕರೀತಾರೆ. ಅದರಿಂದಲೇ ಉಪನಯನದಲ್ಲಿ ಕೆಲವೊಂದು ಸಂಪ್ರದಾಯದಲ್ಲಿ ಮಗುವಿಗೆ ಸಂಪೂರ್ಣವಾಗಿ ಬಟ್ಟೆಯಿಂದ ಮುಸುಕು ಹಾಕಿರ್ತಾರೆ. ಮುಸುಕು ಹಾಕಿ ಅಲ್ಲಿ ಆ ಗಾಯತ್ರಿ ಮಂತ್ರ ಉಪದೇಶವನ್ನು ಮಾಡುತ್ತಾರೆ. ಗಾಯತ್ರಿ ಮಂತ್ರ ಉಪದೇಶ ಮಾಡಬೇಕಾದ್ರೆ ಮುಸುಕು ಹಾಕೋದು ಅಂದ್ರೆ ಏನರ್ಥ? ಆ ತಂದೆಯಾದವನು ಮಗುವಿಗೆ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡಿದ. ಉಪದೇಶ ಮಾಡತಕ್ಕಂತಹ ಆದಮೇಲೆ ಆ ಮುಸುಕು ತೆಗಿತಾರೆ. ಆ ಉಪದೇಶವನ್ನು ಪಡೆದಂತಹ ಆ ವಟು ಎರಡನೇ ಜನ್ಮವನ್ನು ಪಡೆದ. ಹೀಗೆ ಹಾಗಾದರೆ ಆ ಉಪನಯನ ಎಂಬತಕ್ಕಂಥದ್ದು ಅವನಿಗೆ ಎರಡನೇ ಜನ್ಮ ಅಂತ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲಭಾಸೆ ಕೃಷ್ಣಾಯ ಕೃಷ್ಣಾರಮಣಪ್ರಿಯಾಯ. ಅಪಿತ್ರಿಲೋಕ್ಯ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಾಂತರಂಚ ದಿಶ್ಯಾದೃಶಂ ನೋ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿರ್ದಿನನಾಥ ದೀಪ್ತಿಂ. ಮಧ್ಯಗೇಹ ಭಟ್ಟರು ವಾಸುದೇವನಿಗೆ ಉಪನಯನ ಮಾಡಬೇಕು ಎಂಬುದಾಗಿ ಅದೂಷಣಂ ಮುಹೂರ್ತಂ, ಯಾವ ದೋಷವೂ ಇಲ್ಲದೇ ಇರತಕ್ಕಂತಹ ಮುಹೂರ್ತವನ್ನು ನೋಡಿ ಆ ಉಪನಯನದ ದಿನವನ್ನು ಅವರು ನಿಶ್ಚಯಿಸಿದ್ದಾರೆ ಅಂತ ವರ್ಣನೆ ಮಾಡಿದ್ದಾರೆ. ಎರಡನ್ನು ನಾವು ಗಮನಿಸಬೇಕು. ಒಂದು, ಯೋಗ್ಯವಾದಂತಹ ವಯಸ್ಸಿನಲ್ಲಿ ಉಪನಯನ ಮಾಡಬೇಕು. ಎರಡನೇದು, ಉತ್ತಮವಾದ ಯಾವ ದೋಷವೂ ಇಲ್ಲದೇ ಇರತಕ್ಕಂತಹ ಮುಹೂರ್ತದಲ್ಲಿ ಉಪನಯನವನ್ನು ಮಾಡಬೇಕು ಅಂತ. ಒಂದು ಬಾರಿ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರ ಹತ್ತಿರ ಒಬ್ಬ ದಂಪತಿಗಳು ತಮ್ಮ ಮಗನನ್ನು ಕರ್ಕೊಂಡು ಬಂದರಂತೆ. ಆ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರಲ್ಲಿ ಅವರು ಮಂತ್ರಾಕ್ಷತೆಗೋಸ್ಕರ ಬಂದು ಜೋರಾಗಿ ಅಳ್ತಾ ಇದ್ದಾರಂತೆ. ಆ ಶ್ರೀಪಾದಂಗಳವರು ಇವರ ಮುಖವನ್ನು ನೋಡಿ ಯಾಕೆ, ಏನಾಯಿತು, ಏನು ದುಃಖ ಅಂತ ಅವರನ್ನು ವಿಚಾರಿಸಿದರು. ಆಗ ಅವ್ರು ಹೇಳ್ತಾರಂತೆ, ನಮ್ಮ ಮಗ ಅವನು ತುಂಬ ದುಷ್ಟ, ಏನು ನಾವು ಹೇಳಿದ್ರೂ ಕೂಡ ಕೇಳೋದಿಲ್ಲ, ತುಂಬ ಹಠ ಮಾಡ್ತಾನೆ, ತುಂಬ ಕೋಪ. ಅದರಿಂದ ಈ ಮಗನನ್ನು ನಮಗೆ ಸರಿಯಾದ ರೀತಿಯಲ್ಲಿ ಬೆಳೆಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ತುಂಬ ದುಃಖ ಆಗಿದೆ ಅಂತ ಅವರು ಕಣ್ಣೀರು ಹಾಕಿದ್ರಂತೆ. ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ಮೊದಲು ಕೇಳಿದ ಪ್ರಶ್ನೆ, ಹುಡುಗನಿಗೆ ವಯಸ್ಸೆಷ್ಟು ಅಂತ. ಇದು ಮೊದಲನೇ ಪ್ರಶ್ನೆ. ಅವರು ವಯಸ್ಸು ಹೇಳ್ತಾರಂತೆ, 15 ವಯಸ್ಸಾಗಿದೆ ಅಂತ. ಎರಡನೇ ಪ್ರಶ್ನೆ ಕೇಳ್ತಾರೆ, ಉಪನಯನ ಆಗಿದೆಯಾ? ಆಗ ಅವ್ರು ಹೇಳ್ತಾರಂತೆ, ಇಲ್ಲ, ಇನ್ನೂ ಮಾಡಿಲ್ಲ ಅಂದ್ರಂತೆ. ಅದಕ್ಕೆ ಶ್ರೀಪಾದಂಗಳವರು ಹೇಳಿದ ಮೊದಲನೇ ಪರಿಹಾರ ಅಂತಂದರೆ, ಅವನಿಗೆ ಯೋಗ್ಯವಾದ ವಯಸ್ಸಿನಲ್ಲಿ ಉಪನಯನ ಸಂಸ್ಕಾರವನ್ನು ನೀವು ಮಾಡಿಲ್ಲ, ಆದ್ದರಿಂದಾಗಿ ಅವನು ಈ ರೀತಿಯಲ್ಲಿ ದುಷ್ಟ ಅಂತ ನಿಮಗೆ ಕಾಣಿಸ್ತಾ ಇದೆ. ಅವನಿಗೆ ಯೋಗ್ಯವಾದ ಮುಹೂರ್ತವನ್ನು ನೋಡಿ ಉಪನಯನವನ್ನು ಮಾಡಿ ಎಲ್ಲ ಸರಿ ಹೋಗುತ್ತೆ ಅಂತ ಅವರು ಮಂತ್ರಾಕ್ಷತೆಯನ್ನು ಕೊಟ್ಟರಂತೆ. ಹೀಗೆ ತಂದೆ ತಾಯಿಗಳಿಗೆ ಸ್ವಾಮಿಗಳು ಅನುಗ್ರಹ ಮಾಡಿದ್ದಾರೆ ಅಂತ ಹೇಳಿ ಜ್ಯೋತಿಷ್ಕರಲ್ಲಿ ಹೋಗಿ ಒಳ್ಳೆಯ ಮುಹೂರ್ತವನ್ನು ನೋಡಿ ಅವರು ಉಪನಯನ ಸಂಸ್ಕಾರವನ್ನು ಮಾಡಿದ್ರು. ಎಷ್ಟೋ ವರ್ಷ ಕಳೆದ ಮೇಲೆ ಪುನಃ ಆ ವಿದ್ಯಾಮಾನ್ಯ ತೀರ್ಥರು ಅವರಿಗೆ ಪುನಃ ಸಿಕ್ಕಿದ್ದಾರೆ. ಅವರು ಬಂದು ಸ್ವಾಮಿಗಳನ್ನು ಭೇಟಿಯಾದರಂತೆ. ಭೇಟಿಯಾದ ಮೇಲೆ ಅವನನ್ನು ಕರ್ಕೊಂಡು ಬಂದು ತೋರಿಸ್ತಾರಂತೆ. ಸ್ವಾಮಿ, ಅವತ್ತು ನಾವು ನಿಮ್ಮ ಹತ್ರ ಕಣ್ಣೀರು ಹಾಕ್ತಾ ಇದ್ದೇವೆ, ಇವತ್ತು ನಾವು ಸಂತೋಷದಿಂದ ನಿಮಗೆ ಈ ವಿಷಯವನ್ನು ತಿಳಿಸ್ತಾ ಇದ್ದೇವೆ. ಯಾರು ದುಷ್ಟ, ನಮ್ಮ ಮಾತು ಕೇಳಲ್ಲ, ಹಠಮಾರಿ, ಕೋಪಿಷ್ಟ ಅಂತ ನಾವು ನಿಮ್ಮ ಹತ್ರ ಬಂದು ದುಃಖವನ್ನು ತೋಡ್ಕೊಂಡಿದ್ದೆವೋ, ಆಗ ನೀವು ಮಂತ್ರಾಕ್ಷತೆ ಕೊಟ್ಟಿದ್ರಿ. ಆ ಮಂತ್ರಾಕ್ಷತೆಯ ಫಲದಿಂದಾಗಿ ನಾವು ಇವತ್ತು ಒಳ್ಳೆ ಮಗನನ್ನು ಪಡೆದಿದ್ದೇವೆ. ನಾವು ಹೇಳ್ದಾಗ ಕೇಳ್ಕೊಂಡಿದ್ದಾನೆ, ಒಳ್ಳೆ ರೀತಿಯಲ್ಲಿ ಅವನು ವಿದ್ಯೆಯನ್ನು ಸಂಪಾದನೆ ಮಾಡಿದ್ದಾನೆ, ಅನೇಕ ಪದವಿಗಳನ್ನು ಪಡೆದಿದ್ದಾನೆ, ಉತ್ತಮವಾದ ಉದ್ಯೋಗದಲ್ಲಿದ್ದಾನೆ ಅಂತ ಅವರೇ ಬಂದು ಆ ಮಗನನ್ನು ಕರ್ಕೊಂಡು ಬಂದು ನಮಸ್ಕಾರ ಮಾಡಿಸಿದ್ರಂತೆ. ಹಾಗಾದರೆ ಯೋಗ್ಯವಾದ ವಯಸ್ಸಿನಲ್ಲಿ ಉಪನಯನವನ್ನು ಮಾಡಿಸಿದರೆ ಆ ಮಗು ಯಾವ ರೀತಿಯಲ್ಲಿ ಬೌದ್ಧಿಕವಾಗಿ ಬೆಳೆಯುತ್ತೆ ಅನ್ನೋದನ್ನು ನಾವು ಲೌಕಿಕವಾಗಿ ಒಂದು ಉದಾಹರಣೆಯನ್ನು ಕಾಣಬಹುದು. ಹೀಗೆ ಆ ವಯಸ್ಸಿಗೆ ಸರಿಯಾಗಿರ್ತಕ್ಕಂಥ ಸಂಸ್ಕಾರ ಆಗಬೇಕು ಅಂತ. ಅಷ್ಟೇ ಅಲ್ಲ, ಇನ್ನೊಂದು ಮುಹೂರ್ತ ಅಂತ. ಮನುಷ್ಯನಿಗೆ ಉಪನಯನ ಎಂಬತಕ್ಕಂಥದ್ದು ಎರಡನೆಯ ಜನ್ಮ ಅಂತ ಹೇಳ್ತಾರೆ, ದ್ವಿಜ ಅಂತ. ಅವನು
ಮೊದಲು ತಾಯಿಯ ಗರ್ಭದಿಂದ ಹುಟ್ಟಿರ್ತಾನೆ, ಅನಂತರ ಪುನಃ ಅವನು ಉಪನಯನ ಸಂಸ್ಕಾರವನ್ನು ಹೊಂದಿ ಅವನು ಎರಡನೇ ಜನ್ಮವನ್ನು ಪಡಿತಾನೆ. ಅದರಿಂದ ಅವನಿಗೆ ದ್ವಿಜ ಅಂತ ಕರೀತಾರೆ. ಅದರಿಂದಲೇ ಉಪನಯನದಲ್ಲಿ ಕೆಲವೊಂದು ಸಂಪ್ರದಾಯದಲ್ಲಿ ಮಗುವಿಗೆ ಸಂಪೂರ್ಣವಾಗಿ ಬಟ್ಟೆಯಿಂದ ಮುಸುಕು ಹಾಕಿರ್ತಾರೆ. ಆ ಮುಸುಕು ತೆಗೆದಾಗ ಮೊದಲು ಆ ಮಗುವಿಗೆ ಹೇಳ್ತಾರೆ, ಕಣ್ಣು ಮುಚ್ಕೊಂಡಿರು, ಮುಸುಕು ತೆಗೆದಾಗ ನಾವು ಕಣ್ಣು ಬಿಡು ಅಂತ ಹೇಳ್ತೇವೆ, ಕಣ್ಣು ಬಿಟ್ಟಾಗ ಎದುರುಗಡೆ ಇರ್ತಕ್ಕಂಥ ತಾಯಿಯನ್ನೇ ನೋಡಬೇಕು ಅಂತ. ಹೇಗೆ ಹುಟ್ಟಿದ ಮಗು ತಾಯಿಯನ್ನು ನೋಡುತ್ತೋ ಹಾಗೆ ಉಪನಯನ ಸಂಸ್ಕಾರದಲ್ಲಿಯೂ ಕೂಡ ಮುಸುಕನ್ನು ಹಾಕಿ ಆ ಮಗು ಕಣ್ಣು ಮುಚ್ಕೊಂಡಿರುತ್ತೆ, ಆ ಒಟುವೆಯು ಕಣ್ಣು ತೆಗೆದಾಗ ಎದುರುಗಡೆ ತಾಯಿ ನಿಂತು ತಾಯಿಯನ್ನು ದರ್ಶನ ಮಾಡಿಸ್ತಾರೆ. ಮಾತೃದೇವೋ ಭವ ಅಂತ ಆ ತಾಯಿಗೆ ಆ ಮಗು ಅದು ಅಭಿನಂದನೆ ನಮಸ್ಕಾರವನ್ನು ಮಾಡುತ್ತೆ. ಹಾಗಾದರೆ ಅದು ಒಂದು ಜನ್ಮ ಅಂತ ಈ ರೀತಿಯಲ್ಲಿ. ಇನ್ನೊಂದು ಕಡೆ ಬೇರೆ ಕಡೆಯಲ್ಲಿ ಆಗಬೇಕಾದರೆ ಮುಸುಕು ಹಾಕಿ ಅಲ್ಲಿ ಆ ಗಾಯತ್ರಿ ಮಂತ್ರ ಉಪದೇಶವನ್ನು ಮಾಡುತ್ತಾರೆ. ಗಾಯತ್ರಿ ಮಂತ್ರ ಉಪದೇಶ ಮಾಡಬೇಕಾದ್ರೆ ಮುಸುಕು ಹಾಕೋದು ಅಂದರೆ ಏನರ್ಥ? ಆ ತಂದೆಯಾದವನು ಮಗುವಿಗೆ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡತಕ್ಕಂತಹದ್ದಾದ ಮೇಲೆ ಆ ಮುಸುಕು ತೆಗಿತಾರೆ. ಆ ಉಪದೇಶವನ್ನು ಪಡೆದಂತಹ ಆ ಒಟು ಎರಡನೇ ಜನ್ಮವನ್ನು ಪಡೆದ ಅಂತ. ಹೀಗೆ ಹಾಗಾದರೆ ಆ ಉಪನಯನ ಎಂಬತಕ್ಕಂಥದ್ದು ಅವನಿಗೆ ಎರಡನೇ ಜನ್ಮ ಅಂತ. ಕೆಲವೊಂದು ಬಾರಿ ಮಗುವಿನ ಜಾತಕವನ್ನು ಜ್ಯೋತಿಷ್ಕರಲ್ಲಿ ತೋರಿಸಿದಾಗ ಈ ಜಾತಕದಲ್ಲಿ ದೋಷ ಕಂಡು ಬರ್ತಾ ಇದೆ, ಮಗುವಿಗೆ ಇದರಿಂದ ತೊಂದರೆ ಆಗತಕ್ಕಂಥ ಪ್ರಸಂಗ ಇದೆ ಅಂತ ಹೇಳಿರ್ತಾರೆ. ನಾವು ತುಂಬ ಯೋಚನೆ ಮಾಡ್ತಿರ್ತೇವೆ, ಅಯ್ಯೋ ನಮ್ಮ ಮಗುವಿಗೆ ಇಂತಹ ಒಂದು ಅನಿಷ್ಟ ಇದೆಯಲ್ಲ ಅಂತ. ಆದರೆ ಉತ್ತಮವಾದಂತಹ ಮುಹೂರ್ತವನ್ನು ನೋಡಿ, ಯಾವ ದೋಷವೂ ಇಲ್ಲದೆ ಇರತಕ್ಕಂಥ ಮುಹೂರ್ತದಲ್ಲಿ ಮಗುವಿಗೆ ಉಪನಯನವನ್ನು ನಾವು ಮಾಡಿದರೆ ಆ ಜಾತಕದಲ್ಲಿ ಮೊದಲು ಸೂಚನೆಯಾಗಿರ್ತಕ್ಕಂತಹ ಏನೊಂದು ನಮಗೆ ಅನಿಷ್ಟ ಪ್ರಸಂಗ ಅಂತ ನಾವು ಯೋಚನೆ ತಿಳಿದಿದ್ದೆವು, ಆ ಅನಿಷ್ಟ ಪ್ರಸಂಗ ಜೀವನದಲ್ಲಿ ಘಟಿಸಬೇಕು ಅಂತಿರಲ್ಲ. ಯಾಕೆ ಅಂತಂದರೆ ಮೊದಲನೆಯ ಜನ್ಮ ಆದಾಗ ಆ ಜಾತಕದಲ್ಲಿ ಕಂಡು ಬಂದಿತ್ತು, ಆದರೆ ಉಪನಯನ ಎಂಬತಕ್ಕಂಥದ್ದು ಇನ್ನೊಂದು ಜನ್ಮ ಆದ್ದರಿಂದಾಗಿ ಇವನಿಗೆ ಹಿಂದೆ ಕಂಡು ಬಂದಂಥ ಅನಿಷ್ಟ ಎಂಬತಕ್ಕಂಥದ್ದು ಈ ಮುಹೂರ್ತ ಉತ್ತಮವಾದ ಮುಹೂರ್ತದಲ್ಲಿ ಮಾಡಿರೋದ್ರಿಂದ ಆ ಅನಿಷ್ಟ ಎಂಬತಕ್ಕಂಥದ್ದೆಲ್ಲವೂ ಕೂಡ ಅದು ಪರಿಹಾರ ಆಗಿ ಬಿಡಬಹುದಂತೆ. ಹೀಗೆ ಆ ಮುಹೂರ್ತಕ್ಕೆ ಒಂದು ಮಹತ್ವ ಇದೆ ಅಂತ. ಇದಕ್ಕೂ ಒಂದು ಕಥೆಯನ್ನು ಹೇಳ್ತಾರೆ. ಬಹಳ ಪ್ರಸಿದ್ಧರಾಗಿರ್ತಕ್ಕಂತಹ ಜ್ಯೋತಿಷ್ಯ ಜ್ಞಾನಿಗಳು ಭಾಸ್ಕರಾಚಾರ್ಯರು ಅಂತ. ಅವರಿಗೂ ಒಬ್ಬಳು ಮಗಳಿದ್ದಳು. ಮಗಳಿಗೆ ಲೀಲಾವತಿ ಅಂತ ನಾಮಕರಣವನ್ನು ಮಾಡಿದ್ದಾರೆ. ಅವರೇ ಸ್ವತಃ ಜ್ಯೋತಿಷ್ಯವನ್ನು ತಿಳಿದವರು. ಪ್ರತ್ಯಕ್ಷಂ ಜ್ಯೋತಿಷಂ ಶಾಸ್ತ್ರಂ ಅಂತ ಹೇಳ್ತಾರೆ. ಜ್ಯೋತಿಷ್ಯ ಶಾಸ್ತ್ರ ಎಂಬತಕ್ಕಂಥದ್ದು ನಮಗೆ ಎಲ್ಲವನ್ನೂ ನೇರವಾಗಿ ತಿಳಿಸಿಕೊಡುತ್ತೆ ಅಂತ. ನಾವು ಎದುರುಗಡೆ ಕಣ್ಣಿನಿಂದ ನೋಡಿದ್ದು ಹೇಗೋ ಹಾಗೆ ಜ್ಯೋತಿಷ್ಯ ಶಾಸ್ತ್ರವೂ ಕೂಡ ಅಷ್ಟು ನಿಖರವಾಗಿ ಎಲ್ಲ ವಿಷಯವನ್ನು ತಿಳಿಸ್ಕೊಡುತ್ತೆ ಅಂತ. ಆ ಭಾಸ್ಕರಾಚಾರ್ಯರು ತಮ್ಮ ಮಗಳ ಜಾತಕವನ್ನು ಕೂಡ ಅವರು ಪರಿಶೀಲನೆ ಮಾಡ್ತಾರೆ. ಆ ಜಾತಕದಲ್ಲಿ ತಮ್ಮ ಮಗಳಿಗೆ ವೈಧವ್ಯ ದೋಷ ಇದೆ ಅಂತ ತಿಳಿದು ಬರುತ್ತಂತೆ. ಮದುವೆ ಆದರೆ ಅವಳಿಗೆ ವೈಧವ್ಯ ಎಂಬತಕ್ಕಂಥದ್ದು ಬರುತ್ತೆ ಅಂತ. ವೈಧವ್ಯ ಬರುತ್ತೆ ಅಂತ ಮದುವೆ ಮಾಡದೇ ಇರಲಿಕ್ಕಾಗೋದಿಲ್ಲ. ಮದುವೆ ಮಾಡದೇ ಇದ್ದರೆ ಅದು ಕನ್ಯೆಯಾದವಳಿಗೆ ಮದುವೆ ಮಾಡದೇ ಇರತಕ್ಕಂಥದ್ದು ದೋಷ. ಮದುವೆ ಮಾಡಿದರೆ ಅವಳೇ ಮೃತಳಾಗಿ ಹೋಗ್ತಾಳೆ, ಗಂಡ ಮೃತನಾಗಿ ಹೋಗ್ತಾನೆ, ವೈಧವ್ಯ ದೋಷ ಎಂಬತಕ್ಕಂಥದ್ದು ಬರುತ್ತೆ. ಈ ಒಂದು ಪರಿಸ್ಥಿತಿ ಬಂದಾಗ ಆ ಭಾಸ್ಕರಾಚಾರ್ಯರು ಯೋಚನೆ ಮಾಡ್ತಾರಂತೆ, ಇದು ನಡೆದಂತಹ ಘಟನೆ. ಆ ಪ್ರಸಿದ್ಧರಾಗಿರ್ತಕ್ಕಂತಹ ಭಾಸ್ಕರಾಚಾರ್ಯರು ತಮ್ಮ ಮಗಳಿಗೆ ಮದುವೆ ಮಾಡಲೇಬೇಕು, ಆದರೆ ಅವಳಿಗೆ ವೈಧವ್ಯ ಬರಬಾರದು. ಯಾವ ಮುಹೂರ್ತದಲ್ಲಿ ಮದುವೆಯನ್ನು ಮಾಡಿದಾಗ ಕಂಕಣ ಬಂಧನ ಮಾಂಗಲ್ಯ ಬಂಧನ ಆದರೆ ಅವಳ ವೈಧವ್ಯ ದೋಷ ಎಂಬತಕ್ಕಂಥದ್ದು ಪರಿಹಾರ ಆಗುತ್ತೆ ಅನ್ನೋದನ್ನು ಅವರು ಸರಿಯಾಗಿ ಜ್ಯೋತಿಷ್ಯದ ರೀತಿಯಲ್ಲಿ ವಿಚಾರ ಮಾಡಿದ್ದಾರಂತೆ. ಕೆಲವೊಂದು ಮುಹೂರ್ತಗಳು ಅಂತಹ ಸುಮುಹೂರ್ತಗಳು ಇದ್ದಾವೆ. ಏನಾದರೂ ಇಂತಹ ದೋಷಗಳಿದ್ದಾಗ ದೋಷ ಇಲ್ಲದೇ ಇರತಕ್ಕಂತಹ ಶ್ರೇಷ್ಠವಾದ ಮುಹೂರ್ತದಲ್ಲಿ ವಿವಾಹಾದಿಗಳನ್ನು ಮಾಡಿದಾಗ ಆ ದೋಷ ಪರಿಹಾರ ಆಗುತ್ತೆ, ಅವರು ದೀರ್ಘ ಸುಮಂಗಲಿಯಾಗಿರಲಿಕ್ಕೆ ಸಾಧ್ಯ. ಹೀಗೆ ಭಾಸ್ಕರಾಚಾರ್ಯರು ಆ ಮುಹೂರ್ತವನ್ನು ನೋಡಿ ಇಂತಹ ಮುಹೂರ್ತದಲ್ಲಿ ಮಗಳಿಗೆ ಮದುವೆ ಅಂತ ಎಲ್ಲವನ್ನೂ ಕೂಡ ಅವರು ತೀರ್ಮಾನ ಮಾಡಿದ್ದಾರೆ. ಮುಹೂರ್ತದಕ್ಕೆ ಮೊದಲು ಏನೇನು ಎಲ್ಲ ವಿಧವಾಗಿರ್ತಕ್ಕಂತಹ ಕಾರ್ಯಕ್ರಮಗಳನ್ನು ಮಾಡಬೇಕು ಅದೆಲ್ಲವನ್ನು ಮಾಡಿದ್ದಾರೆ. ಮುಹೂರ್ತ ಬರುತ್ತೆ ಅಂತ ತಿಳಿಬೇಕಲ್ಲ. ಆ ಮುಹೂರ್ತವನ್ನು ಹಿಂದಿನ ಕಾಲದಲ್ಲಿ ಈಗಿನ ಕಾಲದ ಹಾಗೆ ಕೈಯಲ್ಲಿರುವ ಗಡಿಯಾರವನ್ನು ನೋಡಿ ಅವರು ಸಮಯವನ್ನು ತಿಳ್ಕೊಳ್ತಾ ಇರಲಿಲ್ಲ. ಅದಕ್ಕೆ ಒಂದು ಮುಹೂರ್ತ ಬಟ್ಟಲು ಅಂತ
ಒಂದು ಸಮಯವನ್ನು ತಿಳ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಸಾಧನ. ಇದನ್ನು ಭಾಗವತದಲ್ಲಿ ಬಹಳ ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ. ಆ ಬಟ್ಟಲು ಎಷ್ಟು ಭಾರ ಇರಬೇಕು, ಎಷ್ಟು ಅಗಲ ಇರಬೇಕು, ಅದನ್ನು ನಿರೂಪಣೆ ಮಾಡಿದ್ದಾರೆ. ಅಂತಹ ಬಟ್ಟಲಿನಲ್ಲಿ ಒಂದು ಸಣ್ಣ ರಂಧ್ರ ಇರಬೇಕು. ಆ ರಂಧ್ರ ಇರತಕ್ಕಂತಹ ಬಟ್ಟಲನ್ನು ನೀರಿನಲ್ಲಿ ಇಡಬೇಕು. ಆ ನೀರಲ್ಲೂ ಕೂಡ ಒಂದು ಗುಣ ಇರಬೇಕು ಅಂತ ಹೇಳ್ತಾರೆ. ನೀರು ತುಂಬ ದಪ್ಪವಾದ ನೀರಾಗಬಾರ್ದು, ಮತ್ತು ನೀರು ಕೂಡ ತುಂಬ ತೆಳುವಾದ ನೀರು ಆಗಬಾರ್ದು. ಅಂತಹ ನೀರಿನಲ್ಲಿ ಆ ಬಟ್ಟಲನ್ನು ಇಡಬೇಕಂತೆ. ಅದರಲ್ಲಿ ಒಂದು ಸಣ್ಣ ರಂಧ್ರ ಇದೆ. ಆ ರಂಧ್ರದ ಮೂಲಕ ಆ ಪಾತ್ರೆಯಲ್ಲಿ ನೀರು ತುಂಬುತ್ತಾ ಬರಬೇಕು. ಆ ಪಾತ್ರೆಯಲ್ಲಿ ನೀರು ತುಂಬಿದೆ ಅಂತಂದರೆ, ಆ ಪಾತ್ರೆ ತುಂಬಿತು ಅಂತಂದರೆ 1 ಗಂಟೆ ಆಯಿತು ಅಂತ ಅರ್ಥ. ಈ ಕ್ರಮದಲ್ಲಿ ಅವರು ಮುಹೂರ್ತವನ್ನು ತೀರ್ಮಾನ ಮಾಡಲಿಕ್ಕೋಸ್ಕರ ಆ ಮುಹೂರ್ತ ಬಟ್ಟಲಿನ ಮೂಲಕ ಆ ಸಮಯವನ್ನು ನೋಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಎಷ್ಟು ತುಂಬಿದೆ ಅಂತ ನೋಡ್ತಾ ಇದ್ರು. ಆಗ ಈ ಲೀಲಾವತಿ ಎಂಬತಕ್ಕಂತಹ ಮದುಮಗಳು ಕೂಡ ಬಂದು ನೋಡ್ತಾಳಂತೆ. ನೋಡಿದಾಗ ಅವಳ ಕಿವಿಯಲ್ಲಿ ಇದ್ದಂತಹ ಓಲೆ, ಆ ಓಲೆಯಲ್ಲಿ ಇದ್ದಂತಹ ಒಂದು ಮುತ್ತು ಅದು ಜಾರಿ ಕೆಳಗೆ ಬೀಳುತ್ತಂತೆ. ಅದು ಹಳೇದಾಗಲಿಕ್ಕೆ ಸಾಧ್ಯವೇ ಇಲ್ಲ. ಮದುವೆಯ ಹೆಣ್ಮಗಳು ಅಂತಂದ ಮೇಲೆ ಹೊಸದೇ ಹಾಕಿರ್ತಾರೆ, ಆದರೆ ಅದರಲ್ಲಿ ಇರ್ತಕ್ಕಂಥ ಮುತ್ತು ಸರಿಯಾಗಿ ಅದನ್ನು ಫಿಕ್ಸ್ ಮಾಡಿಲ್ಲ ಕಾಣಿಸುತ್ತೆ, ಜೋಡಿಸಿಲ್ಲ. ಅದರಿಂದಾಗಿ ಆ ಮುತ್ತು ಕೆಳಗೆ ಬಿದ್ದಿದೆ. ಬಿದ್ದದ್ದು ಸರಿಯಾಗಿ ಆ ಪಾತ್ರೆಯ ರಂಧ್ರದಲ್ಲಿ ಬಿದ್ದಿದೆಯಂತೆ. ನೀರು ಪಾತ್ರೆಯಲ್ಲಿ ತುಂಬಬೇಕು, ಆದರೆ ಆ ರಂಧ್ರದಲ್ಲಿ ಮಣಿ ಬಿದ್ದಿದ್ದರಿಂದ, ಮುತ್ತು ಬಿದ್ದಿದ್ದರಿಂದ ಆ ಬ್ಲಾಕ್ ಆಯಿತು ರಂಧ್ರ. ಆ ನೀರು ಅದು ಮೇಲೆ ಬರ್ತಾ ಇಲ್ಲ. ಭಾಸ್ಕರಾಚಾರ್ಯ ಬಂದು ನೋಡ್ತಾರೆ, ಆ ಪಾತ್ರೆ ತುಂಬೇ ಇಲ್ಲ. ತುಂಬುತ್ತೆ ಅಂತ ಅಂದ್ಕೊಂಡಿದ್ರು, ಆದರೆ ಮತ್ತೆ ನೋಡ್ತಾರೆ ಯಾಕೆ ಹೀಗಾಯಿತು ಅಂತ. ಅದರಲ್ಲಿ ಒಂದು ಮುತ್ತು ಸಿಕ್ಕಾಕೊಂಡಿದೆ. ಆ ಮುತ್ತನ್ನು ತೆಗಿತಾರೆ. ಆದರೆ ಅವರಿಗೆ ಅನ್ನಿಸ್ತು, ನಾನು ನನ್ನ ಮಗಳಿಗೆ ದೋಷ ಇಲ್ಲದೇ ಇರತಕ್ಕಂತಹ ಮುಹೂರ್ತದಲ್ಲಿ ವಿವಾಹ ಮಾಡಿಸಬೇಕು ಅಂತ ಎಲ್ಲ ವ್ಯವಸ್ಥೆ ಮಾಡಿದ್ದೆ. ಆದರೆ ಈಗ ಮುಹೂರ್ತವನ್ನು ತಿಳಿಲಿಕ್ಕೆ ಬೇಕಾಗಿರ್ತಕ್ಕಂತಹ ಸಾಧನದಲ್ಲಿಯೇ ಇಂತಹ ಒಂದು ಅಡಚಣೆ ಉಂಟಾಯ್ತಲ್ಲ ಅಂಥೇಳಿ ಅಂತೂ ವಿವಾಹವನ್ನು ಮಾಡಿಸ್ತಾರಂತೆ. ಆದರೆ ಅವರ ಸಂಕಲ್ಪದಂತೆ ಅದು ನಡಿಲಿಲ್ಲ. ಅರ್ಥಾತ್ ಮಗಳಿಗೆ ವೈಧವ್ಯ ಬರಬಾರದು ಅಂತ ಹೇಳಿ ಏನು ಮುಹೂರ್ತವನ್ನು ಅವರು ನೋಡಿದ್ರು, ಆ ಮುಹೂರ್ತ ಇತ್ತು. ಆದರೆ ವಿವಾಹ ನಡಿಬೇಕಾದರೆ ಅಲ್ಲಿ ನಡೆದಂತಹ ಒಂದು ಈ ಮಣಿಯ ಪ್ರಸಂಗದಿಂದಾಗಿ ಸರಿಯಾಗಿ ಮುಹೂರ್ತ ತಿಳ್ಕೊಳ್ಳಿಕ್ಕಾಗಲಿಲ್ಲ. ಅದರಿಂದ ಮುಹೂರ್ತ ಮೀರಿ ಹೋಗಿತ್ತು, ಅದರಿಂದ ವೈಧವ್ಯ ಬಂತಂತೆ. ಹಾಗಾದರೆ ನೋಡಿ, ಜ್ಯೋತಿಷ್ಯದಲ್ಲಿ ಹೇಳುತ್ತೆ, ದೋಷ ಇಲ್ಲದೇ ಇರತಕ್ಕಂತಹ ಮುಹೂರ್ತವನ್ನು ನೋಡಿ ಮಾಡಿದ್ರೆ ಆವಾಗ ಎಲ್ಲ ದೋಷಗಳು ಪರಿಹಾರ ಆಗುತ್ತೆ. ಹೆಣ್ಣಿನಲ್ಲೋ ಗಂಡಿನಲ್ಲೋ ಅಥವಾ ಉಪನಯನದ ಸಂಸ್ಕಾರದಲ್ಲಿ ಒಟುವಿನಲ್ಲಿ ಏನಾದರೂ ದೋಷ ಇದೆ ಅಂತಂದರೆ ಅದು ಪರಿಹಾರ ಆಗುತ್ತೆ ಅಂತ. ಹೀಗೆ ಭಾಸ್ಕರಾಚಾರ್ಯರು ಮುಂದೆ ಮದುವೆ ಮಾಡಿದ್ರು, ಅವಳಿಗೆ ವೈಧವ್ಯವೂ ಬಂತು. ಆಮೇಲೆ ಅವಳ ಹೆಸರಿನಲ್ಲೇನೆ ಲೀಲಾವತಿ ಎಂಬತಕ್ಕಂತಹ ಒಂದು ಗಣಿತ ಜ್ಯೋತಿಷ್ಶಾಸ್ತ್ರದ ಗ್ರಂಥವನ್ನು ಅವರು ರಚನೆ ಮಾಡಿದ್ದಾರೆ ಅಂತ. ಹೀಗೆ ಮುಹೂರ್ತ ಎಂಬತಕ್ಕಂಥದ್ದು ದೋಷರಹಿತವಾದದ್ದು ಆಗಿರಬೇಕು ಅಂತ. ನಾವೇನಾದರೂ ದೋಷ ಇರುವಂತಹ ಮುಹೂರ್ತದಲ್ಲಿ ಉಪನಯನವನ್ನು ಮಾಡಿರ್ತೇವೆ ಅಂತಂದರೆ ಅದು ಕೆಲವೊಂದು ಬಾರಿ ವಿಪರೀತವಾಗುವಂತಹ ಪ್ರಸಂಗವೂ ಇದೆ. ಮಗು ಬಾಲ್ಯಾವಸ್ಥೆಯಿಂದ ತುಂಬ ಚಟುವಟಿಕೆಯಿಂದನೇ ಬೆಳ್ಕೊಂಡು ಬಂದಿರುತ್ತೆ. ಆದರೆ ಯಾವುದೋ ಕೆಟ್ಟ ಮುಹೂರ್ತದಲ್ಲಿ ಗುರುಬಲ ಇರೋದಿಲ್ಲ, ಅಥವಾ ಯಾವುದೋ ವಕ್ರ ಗ್ರಹಗಳ ದೃಷ್ಟಿ ಎಂಬತಕ್ಕಂಥದ್ದಿರುತ್ತೆ. ಇದೆಲ್ಲವನ್ನು ಸೂಕ್ಷ್ಮವಾಗಿ ನಾವು ವಿಚಾರ ಮಾಡಿ ಉಪನಯನ ಸಂಸ್ಕಾರವನ್ನು ಮಾಡಬೇಕು. ಇದನ್ನು ನಾವು ವಿಚಾರ ಮಾಡದೇನೆ ಉಪನಯನ ಸಂಸ್ಕಾರ ಮಾಡಿದರೆ ಮೊದಲು ಚಟುವಟಿಕೆಯಿಂದ ಇದ್ದಂತಹ ಚುರುಕಾಗಿದ್ದಂಥ ಮಗು ಉಪನಯನ ಆದ ಮೇಲೆ ಅವನು ದಡ್ಡನಾಗಿ ಹೋಗ್ಬೋದು, ಮಂಕಾಗಿ ಹೋಗ್ಬೋದು. ಇದು ಕೂಡ ಲೋಕದಲ್ಲಿ ನಡೆದದ್ದಿದೆ. ಉಪನಯನ ಆದಮೇಲೆ ಹೀಗಾದ ಅಂತ. ಅದಕ್ಕೋಸ್ಕರ ಕೆಲವ್ರ ಮನೇಲಿ ಹೇಳ್ತಾರೆ, ನಮ್ಮಲ್ಲಿ ಒಳ್ಳೆಯ ಕೆಲಸನೇ ಮಾಡಲ್ಲ ನಾವು ಅಂತ. ಯಾಕೆ ಹಿಂಗಾಗೋಯ್ತು ಅಂತ. ಅವರು ಮಾಡಿದ್ದು ಅದು ಕೆಟ್ಟದ್ದಲ್ಲ, ಮಾಡಿದ ಕಾಲ ಅದು ಸರಿ ಇಲ್ಲ, ಅದನ್ನು ಗಮನಿಸೋದಿಲ್ಲ. ಹೀಗೆ ಉಪನಯನ ಸಂಸ್ಕಾರ ಎಂಬತಕ್ಕಂಥದ್ದು ಯೋಗ್ಯವಾದ ಮುಹೂರ್ತದಲ್ಲಿ ನಡೆದರೆ ಆ ಮಗುವಿನಲ್ಲಿ ವಿಶೇಷವಾದಂತಹ ಬೆಳವಣಿಗೆ ಎಂಬತಕ್ಕಂಥದ್ದು ಇರುತ್ತೆ. ಅದರಿಂದ ಮಧ್ಯಗೇಹ ಭಟ್ಟರು ಸುಮುಹೂರ್ತಂ, ಒಳ್ಳೆಯ ಮುಹೂರ್ತ ಅದೂಷಣಂ, ಯಾವ ದೋಷವೂ ಇಲ್ಲದೇ ಇರತಕ್ಕಂತಹ ಆ ಮುಹೂರ್ತವನ್ನು ತೀರ್ಮಾನ ಮಾಡಿದ್ದಾರೆ. ಎಲ್ಲ ತಮ್ಮ ಬಂಧು ಬಾಂಧವರನ್ನು ಕೂಡ ಆಹ್ವಾನ ಮಾಡಿದ್ದಾರೆ. ಪ್ರಣಯ ಬಂಧುರ ಬಾಂಧವವಾನಸೌ ಅಂತ. ತಮ್ಮ ಎಲ್ಲ ಇಷ್ಟ ಮಿತ್ರರು, ಬಂಧು ಬಾಂಧವರರು ಇವರೆಲ್ಲರನ್ನೂ ಕೂಡ ಸೇರಿಸಿಕೊಂಡು ಉಪನಯನ ಸಂಸ್ಕಾರ ಎಂಬತಕ್ಕಂಥದ್ದು ನಡೀತಾ ಇದೆ. ದ್ವಿಜಕುಲಾಕುಲ ಮುತ್ಸವ ಮಾತನೋ ಅಂತ. ಆ ಉಪನಯನ ಸಮಾರಂಭಕ್ಕೆ
ಯಾರು ಬಂದಿದ್ರು ಅಂತ ಅದನ್ನು ಹೇಳ್ತಾರೆ. ವಿಶೇಷವಾಗಿ ಬ್ರಾಹ್ಮಣರ ಸಮುದಾಯವೇ ಬಂದಿತ್ತು ಅಂತ. ನಾವು ಇವತ್ತಿನ ನಮ್ಮ ಕಾರ್ಯಕ್ರಮಗಳು ಹೇಗೆ ನಡೆಯುತ್ತೆ ಅಂತಂದರೆ, ಮಗನಿಗೆ ಉಪನಯನ ಸಂಸ್ಕಾರ ಅಂತ ಮಾಡ್ತೇವೆ. ಪುರೋಹಿತರು ಬಿಟ್ಟರೆ ಇನ್ನೊಬ್ಬರು ಬ್ರಾಹ್ಮಣರು ಇರಲ್ಲ. ಮತ್ತು ನಮ್ಮ ಪರಿಚಿತರಾಗಿರ್ತಕ್ಕಂಥವರು ಬೇರೆ ಬೇರೆ ಎಲ್ಲ ವ್ಯಕ್ತಿಗಳನ್ನು ಕೂಡ ನಾವು ಉಪನಯನಕ್ಕೆ ಆಹ್ವಾನ ಮಾಡಿರ್ತೇವೆ. ನಮ್ಮ ಆಫೀಸಿನವರು ಅಥವಾ ನಮಗೆ ಪರಿಚಯ ಇರತಕ್ಕಂತಹ ಅಕ್ಕಪಕ್ಕದ ಮನೆಯವರು ಎಲ್ಲರನ್ನೂ ಕೂಡ ನಾವು ಕರೆದಿರ್ತೇವೆ. ಆದರೆ ಯಾರು ಮುಖ್ಯವಾಗಿ ಬರಬೇಕೋ ಅಂತಹ ಬ್ರಾಹ್ಮಣರನ್ನು ನಾವು ಕರೆಸಿರೋದಿಲ್ಲ. ಉಪನಯನ, ಮದುವೆ ಇಂಥ ಸಂದರ್ಭದಲ್ಲಿ ಹೇಳ್ತಾರೆ, ಸುಮುಹೂರ್ತೆ ಸಾವಧಾನ, ಸುಲಗ್ನೆ ಸಾವಧಾನ ಅಂತ ಆ ಬ್ರಾಹ್ಮಣರು ಬಾಯಿಂದ ಹೇಳ್ತಾರೆ. ಆ ಬ್ರಾಹ್ಮಣರ ಬಾಯಿಂದ ಅದು ಸುಮುಹೂರ್ತ, ಸುಲಗ್ನ ಅಂತ ಅವರ ಬಾಯಿಂದ ಬಂದಿದೆ ಅಂತಾದರೆ, ಏನಾದರೂ ಪ್ರಾಸಂಗಿಕವಾಗಿ ದೋಷ ಬಂದಿದೆ ಅಂತಾದರೆ ಅದೆಲ್ಲವೂ ಕೂಡ ಪರಿಹಾರವಾಗಿ ಹೋಗುತ್ತೆ. ಆದರೆ ಇವತ್ತು ನಾವು ಅದಕ್ಕೆ ಅವಕಾಶವೇ ಕೊಟ್ಟಿರೋದಿಲ್ಲ. ಪುರೋಹಿತರನ್ನು ಬಿಟ್ಟರೆ ಬೇರೆ ಬ್ರಾಹ್ಮಣರನ್ನೇ ಕರೆದಿರೋದಿಲ್ಲ. ವಾಸ್ತವಿಕವಾಗಿ ಉಪನಯನ ಸಂಸ್ಕಾರ ಆದಾಗ ಆ ಮಗುವಿನ ತಲೆ ಮೇಲೆ ಮಂತ್ರಾಕ್ಷತೆ ಹಾಕ್ತಾರೆ. ಯಾರು ಹಾಕಬೇಕು? ಯೋಗ್ಯರಾಗಿರ್ತಕ್ಕಂತಹ ಸಂಸ್ಕಾರವನ್ನು ಹೊಂದಿರತಕ್ಕಂತಹ ಬ್ರಾಹ್ಮಣರು ಮಂತ್ರಪೂತವಾದಂತಹ ಅಕ್ಷತೆಯನ್ನು ಆ ಮಗುವಿನ ತಲೆ ಮೇಲೆ ಹಾಕಿದರೆ ಆಗ ಆ ಮಗುವಿಗೆ ಆ ಮಂತ್ರಾಕ್ಷತೆಯ ಒಂದು ಪ್ರಭಾವದಿಂದಾಗಿ ಒಳ್ಳೆಯ ಬುದ್ಧಿ ಅಂತಕ್ಕಂಥದ್ದು ಬರುತ್ತೆ. ಮುಂದೆ ಸಂಧ್ಯಾವಂದನಾದಿ ಅವನು ಮಾಡಬೇಕಾದ ಕರ್ತವ್ಯಗಳನ್ನು ಬಿಡದೆ ಮಾಡ್ತಾನೆ. ಆದರೆ ನಾವು ಬ್ರಾಹ್ಮಣರಿಂದ ಮಂತ್ರಪೂತವಾದಂತಹ ಮಂತ್ರಾಕ್ಷತೆಯನ್ನು ಹಾಕಿಸ್ದೇನೆ ಏನಾದರೂ ಇದು ವ್ಯತ್ಯಾಸ ನಡೆದಿದೆ ಅಂತಾದರೆ ಮಾರನೇ ದಿವಸದಿಂದ ಉಪನಯನ ಆದ ಮೇಲೆ ಆ ಮಗು ಸಂಧ್ಯಾವಂದನೆಯನ್ನೇ ಬಿಡಬಹುದು. ಆ ರೀತಿಯಾದಂಥ ಪ್ರಸಂಗವು ನಡೆಯುತ್ತೆ. ಅದಕ್ಕೋಸ್ಕರ ಮಧ್ಯಗೇಹ ಭಟ್ಟರು ದ್ವಿಜಕುಲಾಕುಲ ಮುತ್ಸವಂ, ಅನೇಕ ಬ್ರಾಹ್ಮಣರನ್ನು ಜ್ಞಾನಿಗಳನ್ನು ಕರೆಸಿ ಅವರಿಂದ ಆಶೀರ್ವಾದವನ್ನು ಮಾಡಿಸಿ ಉಪನಯನ ಸಂಸ್ಕಾರವನ್ನು ಮಾಡಿಸ್ತಾ ಇದ್ದಾರೆ ಅಂತ ವರ್ಣನೆ ಮಾಡಿದ್ದಾರೆ.